ರಾಷ್ಟ್ರ ಕ್ರಾಂತಿ ನ್ಯೂಸ್ಗೆ ಸ್ವಾಗತ. ನವಲಗುಂದ ಕೋಣಾರೆಡ್ಡಿ ಸಾಹೇಬ್ರ ಕ್ಷೇತ್ರದಲ್ಲಿ ನಡೆಯುತ್ತಿದೆ ಜಲಜೀವನ ಮಿಷನ್ ಕಳಪೆ ಕಾಮಗಾರಿ. ಮನೆ ಮನೆ ಗಂಗೆ ಮುಗಿಯದ ಕಾಮಗಾರಿ, ಜನರ ಭವನೆ ಕೇಳುವವರು ಯಾರು? ನಮ್ಮ ರಾಷ್ಟ್ರ ಕ್ರಾಂತಿ ನ್ಯೂಸ್ ಪಡೆ ಸ್ಥಳಕ್ಕೆ ಭೇಟಿ ನೀಡಿದಾಗ ನಮ್ಮ ಮಾಧ್ಯಮದ ಜೊತೆ ಸಾರ್ವಜನಿಕರು ಅವರ ಸಮಸ್ಯೆ ಹೇಳುವುದರ ಜೊತೆಗೆ ಗುತ್ತಿಗೆದಾರನಿಗೆ ಮತ್ತು ಅಧಿಕಾರಿಗಳಿಗೆ ಹಿಡಿ ಶಾಪ ಹಾಕೋದರ ಜೊತೆಗೆ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು. ಈ ಬಡ ಜನರ ಗೋಳು ಕೇಳುವವರು ಯಾರು? ಪ್ರಿಯ ವೀಕ್ಷಕರೇ, ನಿಜವಾದ ವಿಷಯ ಏನು ಅಂತ ವೀಕ್ಷಕರೇ ನಮ್ಮ ರಾಷ್ಟ್ರ ಕ್ರಾಂತಿ ನ್ಯೂಸ್ ಎಳೆಯಾಗಿ ಬಿಚ್ಚಿಡಲಿದೆ, ವೀಕ್ಷಿಸಿ. ಧಾರವಾಡ ಜಿಲ್ಲೆ ನವಲಗುಂದ ತಾಲೂಕಿನ ದಾಟನಾಳ ಗ್ರಾಮದಲ್ಲಿ ಕೇಂದ್ರ ಹಾಗೂ ರಾಜ್ಯ ಸರ್ಕಾರದ ಮಹತ್ತರ ಯೋಜನೆಗಳಲ್ಲಿ ಒಂದಾದ ಜಲಜೀವನ್ ಮಿಷನ್ ಮನೆ ಮನೆ ಗಂಗೆ ಕಾಮಗಾರಿ ದಾಟನಾಳ ಗ್ರಾಮದಲ್ಲಿ ಕಳಪೆಯಿಂದ ಕೂಡಿದೆ ಅಂತ ಸಾರ್ವಜನಿಕರು ದೂರಿದ್ದಾರೆ. ಊರಿಗೆ ಬಂದವರು ನೀರಿಗೆ ಬರಲೇಬೇಕು ಎಂಬ ಗಾದೆಯನ್ನ ಕೇಳಿದ್ದೀರಿ ತಾನೆ? ಹಾಗೆ ಇಲ್ಲಿನ ಅಧಿಕಾರಿಗಳು ಜೆಜೆಎಂ ಯೋಜನೆಯ ಕಾಮಗಾರಿ ಸಂಪೂರ್ಣಗೊಳ್ಳದೆ ಇಲ್ಲಿನ ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ನೇರವಾಗಿ ನೀರಿನ ಕರವನ್ನು ಸಂಗ್ರಹಿಸಲು ಗ್ರಾಮದ ಮನೆ ಮನೆಗೆ ಬರುತ್ತಿದ್ದಾರೆ. ಎಸ್ ಪ್ರಿಯ ವೀಕ್ಷಕರೇ, ಕಾಮಗಾರಿ ಪೂರ್ಣಗೊಳ್ಳದೆ ಕರ ವಸೂಲಿ ಮಾಡಲು ಅಧಿಕಾರ ಕೊಟ್ಟವರು ಯಾರು? ನಮ್ಮ ರಾಷ್ಟ್ರ ಕ್ರಾಂತಿ ನ್ಯೂಸ್ ತಂಡವು ಸ್ಥಳಕ್ಕೆ ಭೇಟಿ ನೀಡಿದಾಗ ಅಲ್ಲಿಯ ಹಲವಾರು ಬಡ ಜನರು ನಮ್ಮ ಜೊತೆ ತಮ್ಮ ಅಳಲನ್ನು ತೋಡಿಕೊಂಡಿದ್ದಾರೆ. ಕಾಮಗಾರಿ ಸಂಪೂರ್ಣಗೊಳ್ಳದೆ ನಾವು ನೀರಿನ ಕರವನ್ನು ಕಟ್ಟುವುದಿಲ್ಲ ಅಂತ ಹೇಳ್ತಿದ್ದಾರೆ, ಪಟ್ಟು ಹಿಡಿದಿದ್ದಾರೆ. ಆದ್ರೆ ಅಲ್ಲಿನ ಅಭಿವೃದ್ಧಿ ಅಧಿಕಾರಿ ನೀರು ನಲ್ಲಿಯಲ್ಲಿ ನೀರು ಬರುತ್ತಿದೆಯಲ್ಲ, ನೀವು ಕರವನ್ನ ಕಟ್ಟಲೇಬೇಕು ಅಂತ ಸಾರ್ವಜನಿಕರಿಗೆ ಒತ್ತಾಯ ಮಾಡ್ತಿದ್ದಾರೆ. ಹೀಗಂತ ಗ್ರಾಮದ ಪ್ರಜ್ಞಾವಂತ ಜನರು ಹೇಳ್ತಿದ್ದಾರೆ. ತದನಂತರ ಮಾತನಾಡಿದ ಆ ಹಳ್ಳಿಯ ಕೆಲವು ಮಹಿಳೆಯರು ನಮ್ಮ ಜೊತೆ ಮಾತನಾಡಿ, ಈ ಕುಡಿಯುವ ನೀರಿನ ಕಾಮಗಾರಿ ಇಷ್ಟೆಲ್ಲ ಕಳಪೆ ಆದರೂ ಕೂಡ ಸಂಬಂಧಪಟ್ಟ ಅಧಿಕಾರಿಗಳು ಇದುವರೆಗೂ ಗ್ರಾಮಕ್ಕೆ ಬಂದು ಪರಿಶೀಲನೆ ಮಾಡಿಲ್ಲ. ನಮ್ಮ ಮನೆಯ ನೀರು ಬರುತ್ತಿಲ್ಲವೆಂದು ಸ್ಥಳೀಯ ಗುತ್ತೇದಾರನಿಗೆ ಹೇಳಿದ್ರೆ 500 ರೂಪಾಯಿ ಕೊಡಿ, ನಿಮ್ಮ ಮನೆಗೆ ನೀರು ಬರುವಂತೆ ಮಾಡುತ್ತೇನೆ ಅಂತ ನಮ್ಮ ಜೊತೆ ಅದೆಷ್ಟೋ ಬಾರಿ ಈ ಕಾಮಗಾರಿ ಗುತ್ತೇದಾರ ನಮ್ಮಿಂದ ಹಣ ಸಂಗ್ರಹ ಮಾಡಿದ್ದಾನೆ. ನವಲಗುಂದ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿಗಳೇ, ನಿಮ್ಮ ಚಿತ್ತ ನಾಯಕನೂರು ಗ್ರಾಮ ಪಂಚಾಯಿತಿಯತ್ತ ಹರಿಸಿರಿ. ಕಾಮಗಾರಿ ಮುಗಿಯದೆ ಈ ಗ್ರಾಮ ಪಂಚಾಯಿತಿ ಅಧಿಕಾರಿಗೆ ಕರ ವಸೂಲಿ ಮಾಡಲು ಅಧಿಕಾರ ಕೊಟ್ಟವರು ಯಾರು? ಕಾಮಗಾರಿ ಸಂಪೂರ್ಣಗೊಳ್ಳುವವರೆಗೂ ಸಾರ್ವಜನಿಕರಿಂದ ಕರ ವಸೂಲಿ ಸ್ವೀಕರಿಸಬಾರದೆಂದು ಅಲ್ಲಿನ ಅಭಿವೃದ್ಧಿ ಅಧಿಕಾರಿಗೆ ನೋಟಿಸ್ ಮಾಡುವುದರ ಜೊತೆಗೆ ಕಾಮಗಾರಿ ಮುಗಿಯದೆ ಕರ ವಸೂಲಿ ಮಾಡಿದ್ದಕ್ಕಾಗಿ ಆ ಅಭಿವೃದ್ಧಿ ಅಧಿಕಾರಿಯ ಮೇಲೆ ಕ್ರಮ ತೆಗೆದುಕೊಳ್ಳುವುದರ ಮೂಲಕ ನಮ್ಮ ರಾಷ್ಟ್ರ ಕ್ರಾಂತಿ ಮಾಧ್ಯಮಕ್ಕೆ ಕ್ರಮ ತೆಗೆದುಕೊಳ್ಳಲಾಗುವುದೆಂದು ಭರವಸೆಯ ಪ್ರತಿ ಕಳಿಸಿ. ಇಲ್ಲವಾದ್ರೆ ಮುಂದೊಂದು ದಿನ ನಿಮ್ಮ ಗತಿ ಆಗೋದು ಖಂಡಿತ. ಕೋಣಾರೆಡ್ಡಿ ಸಾಹೇಬ್ರೆ, ಎಲ್ಲಿದ್ದೀರಿ? ನಿಮ್ಮ ಚಿತ್ತ ನಾಯಕನೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಬರುವ ದಾಟನಾಳ ಗ್ರಾಮದ ಜಲಜೀವನ ಮಿಷನ್ ಕಾಮಗಾರಿಯತ್ತ ಹರಿಸಿರಿ. ಸಾರ್ವಜನಿಕರ ಸಮಸ್ಯೆಗೆ ಅಂತ್ಯ ಹಾಡಿ. ನಿಮ್ಮ ಕ್ಷೇತ್ರದ ಗುತ್ತೇದಾರರು ಮತ್ತು ಅಧಿಕಾರಿಗಳು ಸರ್ಕಾರದ ಹಣ ಲೂಟಿ ಮಾಡುವುದರ ಜೊತೆಗೆ ನಿಮ್ಮ ಕ್ಷೇತ್ರದ ಹಳ್ಳಿಗಳಿಗೆ ವಂಚನೆ ಮಾಡ್ತಿದ್ದಾರೆ. ನಮ್ಮ ರಾಷ್ಟ್ರ ಕ್ರಾಂತಿ ವರದಿ ಕಂಡ ಮೇಲಾದ್ರೂ ನೀವು ನಿಮ್ಮ ಕ್ಷೇತ್ರದ ಪ್ರತಿ ಹಳ್ಳಿಯನ್ನ ಪರಿಶೀಲನೆ ಮಾಡಿ ಪ್ರತಿ ಗ್ರಾಮದ ಜಲಜೀವನ್ ಮಿಷನ್ ಯೋಜನೆಯ ಗುತ್ತೇದಾರನಿಗೆ ಮತ್ತು ನೈರ್ಮಲ್ಯ ಇಲಾಖೆ ಅಧಿಕಾರಿಗೆ ಕ್ರಮ ಜರುಗಿಸಿ. ಇಲ್ಲವಾದ್ರೆ ನಿಮ್ಮ ಸರ್ಕಾರಕ್ಕೆ ಮತ್ತು ನಿಮ್ಮ ಆಡಳಿತಕ್ಕೆ ಕಪ್ಪು ಚುಕ್ಕೆ ಬರೋದು ಖಂಡಿತ. ಹೌದು ವೀಕ್ಷಕರೇ, ದಾಟನಾಳ ಗ್ರಾಮದಲ್ಲಿ ಇನ್ನೊಂದು ಸಮಸ್ಯೆ. ವೀಕ್ಷಕರೇ, ರಸ್ತೆ ಸಂಚಾರ ಕೊರತೆಯಿಂದ ಸಾರ್ವಜನಿಕರು ನಮ್ಮ ರಾಷ್ಟ್ರ ಕ್ರಾಂತಿ ಮಾಧ್ಯಮದಲ್ಲಿ ತಮ್ಮ ಅಳಲನ್ನು ತೋಡಿಕೊಂಡಿದ್ದಾರೆ. ಮುಂದಿನ ಭಾಗದಲ್ಲಿ ನಮ್ಮ ರಾಷ್ಟ್ರ ಕ್ರಾಂತಿನಲ್ಲಿ ರಸ್ತೆ ಅವಸ್ಥೆ ತೋರಿಸಲಿದೆ, ಕಾಯ್ದು ನೋಡಿ. ಎಸ್ ಪ್ರಿಯ ವೀಕ್ಷಕರೇ, ಈ ನವಲಗುಂದ ಭಾಗದಲ್ಲಿ ಇಂಥ ಇನ್ನೂ ಅನೇಕ ಕಾಮಗಾರಿ ಮತ್ತು ಭ್ರಷ್ಟಾಚಾರ ತುಂಬಿ ತುಳುಕುತ್ತಿದೆ. ಮುಂದಿನ ದಿನಮಾನಗಳಲ್ಲಿ ಒಂದೊಂದಾಗಿ ತೋರಿಸ್ತಾ ಹೋಗುತ್ತೇವೆ, ಕಾಯ್ದು ನೋಡಿ.
ಹಾಗೆಯೇ ನಮ್ಮ ರಾಷ್ಟ್ರಕ್ರಾಂತಿ ನ್ಯೂಸ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಪಕ್ಕದಲ್ಲಿರುವ ಬೆಲ್ ಬಟನ್ ತಪ್ಪದೆ ಕ್ಲಿಕ್ ಮಾಡಿ. ನಾವು ಕಳಿಸುವ ಇಂಥ ಬಗೆ ಬಗೆಯ ಸುದ್ದಿಯನ್ನ ಮೊದಲಿಗೆ ನೀವೇ ವೀಕ್ಷಣೆ ಮಾಡಿರಿ. ಸುದ್ದಿ ಮತ್ತು ಜಾಹೀರಾತಿಗಾಗಿ ಸಂಪರ್ಕಿಸಿ ಮೊಬೈಲ್ ನಂಬರ್ 8050535679. ರಾಷ್ಟ್ರಕ್ರಾಂತಿ ನ್ಯೂಸ್, ನಾವು ನಿಮ್ಮೊಂದಿಗೆ. ವರದಿ ಸಂಪಾದಕರು ಅಂದಪ್ಪ ಎಂ, ರಾಷ್ಟ್ರಕ್ರಾಂತಿ ನ್ಯೂಸ್, ನವಲಗುಂದ. ನವಲಗುಂದ ತಾಲೂಕು ದಾಟ್ನಾಳ ಗ್ರಾಮದೊಳಗೆ ಇಲ್ಲಿ ದಾಟ್ನಾಳ ಗ್ರಾಮದೊಳಗೆ ಬಡವರಿಗೆ ಅನುಕೂಲ ಆಗಲಿ ಅಂತೇಳಿ ಪ್ರಧಾನಮಂತ್ರಿ ಯೋಜನೆ ಯಾವುದು ಜಲಜೀವನ ಮಿಷನ್ ಯೋಜನೆ, ಒಂದು ನೀರು ಅನುಕೂಲ ಆಗಲಿ ಅಂತ ಕಾಟ ಜನರಿಗೆ ತಂದಿರ್ತಕ್ಕಂಥ ಒಂದು ದೊಡ್ಡ ಪ್ರಾಜೆಕ್ಟ್. ಆ ಪ್ರಾಜೆಕ್ಟ್ನಲ್ಲಿ ಸುಮಾರು 1 ವರ್ಷ ಆಯ್ತು ಆ ಕಾಮಗಾರಿ ಸ್ಟಾರ್ಟ್ ಆಗಿ. 1 ವರ್ಷ ಆದರೂ ಕೂಡ ಇವತ್ತಿಗೂ ಅದರಲ್ಲಿ ನೀರು ಬರ್ತಾವಂತ. ಬಟ್ ಇದು ಮುಂದಿನ ಕ್ರಮಕ್ಕಾಗಿ ಏನು ಇದು ಬಾಕ್ಸ್ ಆಗಲಿ, ಇದಕ್ಕೊಂದು ಬ್ಯಾಕ್ ಸಪೋರ್ಟ್ ಏನೋ ಇದಾಗಲಿ, ಯಾವುದೇ ರೀತಿ ಕಾಮಗಾರಿನ ಅಂತ್ಯ ಹಾಡಿಲ್ಲ. ಇಲ್ಲ ಸ್ಥಳೀಯ PDO ಅವರಾದಂಥ ಅವ್ರಿಗೆ ಕೇಳಿದ್ರು ಕೂಡ ನಾವು ಇನ್ನೂ ಬಿಲ್ ಎಡಪಿಡಿಸಿದ್ದೀವಿ ರೀ, ಅದನ್ನು ಮಾಡ್ಲಿಕ್ಕೆ ಹೇಳಿದ್ದೀವಿ, ಸಂಪೂರ್ಣ ಹೇಳಿದ್ದೀವಿ ಅಂತ ಹೇಳಿದ್ರಿಂದ ಅವರು ಬಿಲ್ ಎಡಪಿಡಿಸಿದ್ದೀನಿ ಅಂತ ನನ್ನ ಮುಂದೆ ಹೇಳ್ತಾರೆ. ಇಲ್ಲಿ ಸಾರ್ವಜನಿಕರು ಬಂದು ಕೇಳಿದ್ರ, ಇಲ್ಲ ರೀ ಅವರು PDO ಅವರು ಮತ್ತು ಪಂಚಾಯತಿಯವರು ನಮ್ಗೆ ಬಿಲ್ ಕಟ್ಟಲಿಕ್ಕೆ ಪ್ರೆಷರ್ ಹಾಕ್ಲಿಕ್ಕತ್ತಾರ, ಹಾಗಾಗಿ ಅಂತ ಅವ್ರು ಹೇಳಿದ್ರು. ಇವಾಗ ನೋಡೋಣ ಅವರು ಸಂಪೂರ್ಣವಾಗಿ ಕಾಮಗಾರಿ ಮುಗಿಸೇ ಇಲ್ಲ, ಇವರು ಕೂಡ ಫೈನಲ್ ಬಿಲ್ ಮಾಡ್ಲಿಕ್ಕೆ ಪರ್ಮಿಷನ್ ಕೊಟ್ಟಿನೂ ಇಲ್ಲ. ಇಲ್ಲಿ ಸಾರ್ವಜನಿಕರಿಗೆ ಆಗ್ಲೇ ಬಿಲ್ ಕಟ್ರಿ ಅಂತೇಳಿ. ಈಗ ಒಬ್ಬೊಬ್ರ ಮನೆ ಬಿಲ್ ಎಷ್ಟು ಬಂದವ್ರಿ? 800 ಬಂದವ್ರಿ. ನಾವು ತುಂಬುದಿಲ್ಲ ಅಂತ ಹೇಳಿದ್ರೆ ಸರ 800 ರೂಪಾಯಿ ತುಂಬಂದ್ರ ನಮ್ ಕೆಲಸ ಆಗಮಟ್ಟ ತುಂಬುದಿಲ್ಲ ಅಂತ ಹೇಳಿ ನಾವು. ಅವು ಕಾಂಟ್ರಾಕ್ಟರ್ ಹೆಸರು ಏನ್ ಗೊತ್ತನ್ರಿ? ಲೋಕಲ್ನಾಗ ಯಾರು ಮಾಡ್ತಾರ? ಲೋಕಲ್ನಾಗ ಒಬ್ಬ ಕಾಂಟ್ರಾಕ್ಟರ್ ಗದನವ್ರು ಇಲ್ಲಿ ಲೋಕಲ್ ಅವ ಹಿಡ್ಕೊಂಡಿದ್ದ, ಅವ ತೀರ್ಕೊಂಡ, ಅವ್ನ ಮಕ್ಳು ಮಾಡ್ಯಾರ. ಇದನ್ನ ಪೂರ್ತಿ ಮಾಡ್ರಿ ಅಂತ ಮಾಡ್ತೇವಳ ಅಂತ ಅನ್ಕೊಂತ ಬಂದು ಬಿಲ್ ಯಾವಾಗ ಆಗ್ತೈತಿ ಗೊತ್ತನ್ರಿ? ಬಿಲ್ ಪಂಚಾಯತಿ PDO ತಗೊಂಡಿಂದ ಕ್ಲಿಯರ್ ಆಗಿಂದ ಅದು ಕಾಮಗಾರಿ ಮುಗಿದಾದ್ನಂದ್ರೆ ಬಿಲ್ ಆಗ್ತೈತಿ. ಕಾಮಗಾರಿನ ಪೂರ್ಣವಾಗಿ ಮಾಡಿಲ್ಲ ಅಂತ ಅವ್ನ ಬಿಲ್ ಎಲ್ಲಿ ಆಗ್ತೈತಿ? ಅವ ಏನ್ ಮಾಡ್ಲಿಕ್ಕತ್ತಾನ? ಅವ್ ಸಂಪೂರ್ಣ ಮುಗಿಲಿಕ್ಕೆ ಪೈಪ್ ಮುರಿದೈತಿ ಅಂತಂದ್ರ ಕೆಲಸ ಮಾಡ್ಲಿಕ್ಕತ್ತಾನ. ನೋಡನ್ರಿ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಏನ್ ಉತ್ತರ ಕೊಡ್ತಾರ ನೋಡೋಣ ಮುಂದಿನ ಭಾಗದಲ್ಲಿ. ಹಾಗಾಗಿ ತಮ್ಮ ಹೆಸರು ಅಕ್ಕರೆ? ನಾಗಮ್ಮ ರೀ. ನಿಮ್ಮ ಹೆಸರು? ಅಮ್ಮ. ನಿಮ್ಮ ಹೆಸರು? ನಮ್ಮ ಹೆಸರು ಸುಸಮ್ಮ. ಅಷ್ಟು ಹೆಸರು ಕಟ್ರಿ ಅಂತೇಳಿ ನೋಟಿಸ್ ಕಳಿಸ್ಲಿಕ್ಕತ್ತಾರಂತ. ಹಾಗಾಗಿ ಈ ವಿಚಾರವಾಗಿ ಸ್ಥಳೀಯ ಮಹಿಳೆಯರು ಏನ್ ಹೇಳ್ತಾರ ಅಂತ ಕೇಳ್ಬಾರ್ನ. ಇದನ್ನ ಮಾಡಿ ಇಲ್ಲಿ ಸಂಬಂಧಪಟ್ಟ ಕಾಮಗಾರಿ ಕೆಲಸ ಮಾಡುವಂತ ಕಾಂಟ್ರಾಕ್ಟರ್ ಬಂದು ಇದನ್ನ ಮುರಿದ್ ಬಿದ್ದಿಂದ ಬರ್ರಿ ಅವರು ಪೂರ್ಣವಾಗಿ ಆ ಕಾಮಗಾರಿ ಮುಗಿಸ್ರಿ, ಕೆಲಸ ಮುಗಿಸ್ರಿ ಅಂದ್ರೆ ಬರ್ತೀವಂತಾರಿ, ಬರಾಕ ತಯಾರಿ. ನೀವು ನೀವು ಪಗಾರ ಅವ್ರಿಗೆ ಕೊಡ್ಬೇಕು. ಈ ನಳ ಈಗ ಬಾಕ್ಸ್ ಹಾಕಿಲ್ಲ, ಏನು ಹಾಕಿಲ್ಲ ನೋಡಿ ಬಂಧುಗಳೇ. ಇಲ್ಲಿ ಬಾಕ್ಸ್ ಹಾಕಿಲ್ಲ, ಅವ್ರಿಗೆ ಬ್ಯಾಕ್ ಸಪೋರ್ಟಿಗೆ ನಳ ನಿಲ್ಲಿಕ್ಕೆ ಒಂದು ಸಪೋರ್ಟಿಗೆ ಏನು ನಿಲ್ಸಿಲ್ಲ ಅಂದ್ರು ಆ ನಳ ಮುರಿತು ಅಂತಂದ್ರ ಸಂಬಂಧಪಟ್ಟ ಕಾಮಗಾರಿ ಮಾಡುವಂತ ಕಾಂಟ್ರಾಕ್ಟರ್ಗೆ ಹೇಳ್ಬಿಟ್ರ ಇವ್ರಿಗೆ ಅಂತಾರಂತ ಅದ್ರದ್ದು ಪಗಾರ ಕೊಡ್ರಿ 300 ರೂಪಾಯಿ, ನಾನು ಆ ಕೆಲಸ ಅದನ್ನ ಮಾಡಿಕೊಡ್ತೀನಿ ಅಂತ ಅನ್ನುವಂತ ಮಾತನ್ನ ಸಾರ್ವಜನಿಕರಿಗೆ ಆ ಕಾಂಟ್ರಾಕ್ಟರ್ ಈ ಪ್ರಾಜೆಕ್ಟ್ ನ ಮುಗಿಸ್ಕೊಡೋ ಕರ್ತವ್ಯ. ಅಲ್ಲೊಂದ್ ಮನೆ ರೀ, ಅಲ್ಲಿ 2 ಮನೆ ರೀ, 2 ಅಲ್ರಿ ಈಗ ಇಷ್ಟ ದಿನ ಆದ್ರೂ ಒಟ್ಟ ನೀರೇ ಬಂದಿಲ್ಲ ಅಲ್ರಿ? ಈಗ ಇರೋ ನಳ ಚಲೋ ನಳ ಮುರಿತು ಅಂತಂದ್ರ ಸಂಬಂಧಪಟ್ಟ ಕಾಮಗಾರಿ ಮಾಡುವಂತ ಕಾಂಟ್ರಾಕ್ಟರ್ಗೆ ಹೇಳ್ಬಿಟ್ರ ಇವ್ರಿಗೆ ಅಂತಾರಂತ ಅದ್ರದ್ದು ಪಗಾರ ಕೊಡ್ರಿ 300 ರೂಪಾಯಿ, ನಾನು ಆ ಕೆಲಸ ಅದನ್ನ ಮಾಡಿಕೊಡ್ತೀನಿ ಅಂತ ಅನ್ನುವಂತ ಮಾತನ್ನ ಸಾರ್ವಜನಿಕರಿಗೆ ಆ ಕಾಂಟ್ರಾಕ್ಟರ್ ಈ ಪ್ರಾಜೆಕ್ಟ್ ನ ಮುಗಿಸ್ಕೊಡೋ ಕರ್ತವ್ಯ ಅವಂದಿರ್ತೈತಿ.
ಮುಗಿಸ್ಕೊಟ್ಟಿಲ್ಲ. ಇಲ್ಲಿ ಅರ್ಧಂಬರ್ಧ ಕೆಲಸ ಮಾಡ್ಯಾನ. ಇಲ್ಲಿ ನಳ ಮುರಿದ್ರು ಕೂಡ ಮತ್ತೆ ಯಾರು ಸಾರ್ವಜನಿಕರು ಹಿಂಗೆ ನಳ ಮುರಿದೈತ್ರಿ ನಮ್ದು ಅಂತಂದ್ರೆ 300 ರೂಪಾಯಿ ಕೊಡ್ರಿ, ಆ ನಳ ಸರಿ ಮಾಡುವಂತ ಕೆಲಸ ಮಾಡ್ತೀನಿ ಅಂತ ಹೇಳಿ ಕಾಂಟ್ರಾಕ್ಟರ್ ಹೇಳಕತ್ತಾನ. ಹಂಗ ಒಂದ್ ಏನಾರ ಹಾಕಿ ತಿರುಗಿ ಹೋಗ್ಬಿಡ್ತಾರೆ. ನೋಡೋಣ ಮುಂದಿನ ಕ್ರಮಕ್ಕಾಗಿ ಮೇಲಧಿಕಾರಿಗಳು ಏನ್ ಕ್ರಮ ತೆಗೆದುಕೊಳ್ತಾರ. ಈಗ ಕೆಲಸ ಇದನ್ನ ವಹಿಸ್ಕೊಂಡಂತ ಕಾಂಟ್ರಾಕ್ಟ್ ಅಜ್ಜರ ಇವು ನಳ ಹಾಕ್ಬಿಟ್ಟು ಎಷ್ಟು ದಿನ ಆಯ್ತ್ರಿ? ಭಾಳ ದಿವಸ ಆಯ್ತು ಹಾಕಿ ಭಾಳ ದಿನ ಆಯ್ತು. ನೀರ್ ಸರಿಯಾಗಿ ಬರ್ತಾವಲ್ರಿ? 2-3 ಸಲ ಹೇಳಿದ್ರು ಅವಾಗ ನಾಳೆ ಹಾಕವಾಗ. ಹಾ, ಅವೇನು ನಮ್ಮನ್ನ ಕಣ್ ತಗೊಂಡು ನೋಡಿಲ್ಲ. ಅಲ್ಲ ನೀರ್ ಸರಿಯಾಗಿ ಬರ್ತಾವಲ್ರಿ? ನೀರು ಬರ್ತಾವ. ಮತ್ತೆ ಇವು ಇಲ್ಲೇ ಮತ್ತೆ ಇದನ್ನ ಅದಕ್ಕೆ ಪೈಪ್ ಹಚ್ಚಿ ನೋಡು. ಮೀಟರ್ ಏನೋ ಕುಂದ್ರಿಸಿಲ್ಲ ಅದಕ್ಕೆ? ಹೋರಿ ಮೀಟರ್ ಏನೋ ಕುಂದ್ರಿಸಿಲ್ಲ? ಏನಿಲ್ರಿ. ಏನಿಲ್ಲ. ಬಿಲ್ ಎಷ್ಟು ಬರುತ್ತೆ ಅದು? ಬಿಲ್ ಅಲ್ಲಿ ಇನ್ನೂ ಇದನ್ನ ಮಾಡಿಲ್ರಿ ಅವ್ನು. ಅಲ್ಲ ಈಗ ಪಂಚಾಯತಿಯವ್ರು ಏನೋ ಬಿಲ್ ಕೇಳಲಿಕತ್ತಾರ ಅನ್ನೋದೊಂದು ಇಂಟಿಮೇಶನ್ ಬತ್ತು. ಕೇಳಲಿಕತ್ತಾರೇನ್ರಿ? ಮತ್ತ ಅವ್ರು ಈಗ ನೀವು ಹೇಳ್ಬೇಕಿಲ್ರಿ? ನಾವು ಹೇಳ್ತೀವ್ರಿ. ಏನಂತ್ರಿ? ಎಲ್ಲ ಸುತ್ತ ಮಾಡಿದ್ರೆ ನಾವು ಇದನ್ನ ಮಾಡ್ತೀವಿ ಅಂತೀವಿ. ಅವ್ರೇನಂದ್ರಿ ಅದಕ್ಕೆ? ಅದು ಸುತ್ತ ಮಾಡಿದ್ರೆ ಇದನ್ನ ಮಾಡ್ತೀವಿ, ಇಲ್ಲಿ ಕಂಡ್ರಿಲ್ಲ ಅಂತ ಹೇಳ್ತೇವೆ ನಾವು. ಅಲ್ಲ ಅವ್ರು ಏನಂದ್ರಿ ಅದಕ್ಕೆ? ಅವ್ರು ಇನ್ನೂ ಏನೂ ಹೇಳಿಲ್ರಿ ಅವ್ರು. ಬಿಲ್ ಕಟ್ ಅಂತಾರ ನಿಂತಾರ್ರಿ. ಬಿಲ್ ಕಟ್ ಅಂತ ನಿಂತಾರೆ. ನಾವು ಇನ್ನೂ ಅದನ್ನ ಸುತ್ತ ಮಾಡಿ ಮತ್ತೆ ನಾವು ಕೊಟ್ಟಿಲ್ಲ ಅಂತ ಹೇಳ್ತೀವಿ. ಹೌದ್ರಿ. ಸುಮಾರು ಎಷ್ಟು ವರ್ಷದಿಂದ ಸ್ಟಾರ್ಟ್ ಮಾಡ್ಯಾರ ಇದನ್ನ ಕೆಲಸನ? ಎಷ್ಟು ವರ್ಷ ಆತ್ರಿ ನೀವು ಇಲ್ಲಿ ನಳ ಕುಂದಿರಿಸ್ಬಿಟ್ಟು? ಎಷ್ಟು ವರ್ಷ ಆಯ್ತು ನಿಮ್ಗೆ? ಒಂದು ವರ್ಷ ಆಯ್ತು. 1 ವರ್ಷ ಆಯ್ತು. 1 ವರ್ಷ ಆಯ್ತು. 1 ವರ್ಷ ಆದ್ರೂ ಇದಕ್ಕೊಂದು ಬಾಕ್ಸ್ ಇಲ್ಲ, ಏನಿಲ್ಲ, ಬಾಕ್ಸ್ ಇಲ್ಲ, ಆ ಪೈಪಿಗೆ ಸಪೋರ್ಟ್ ಇಲ್ಲ. ಅದಕ್ಕಿನ್ನ ಇಕ್ಕಟ್ಟ ಅವ್ರ ರೇತ ಅವ್ರ ಕೈಯಾಗಿದ್ದಾರೆ ಸತ ಹೇಳಿ ಅವನು ಮಾಡೋ ಅವ್ನ ಮನೆಗೆ ಹೋಗಿ ಸತ ಹೇಳಿ ಬಂದೆವು. ಇಲ್ಲಿ ಮಾಡೋರು ಇಲ್ಲೇ ಲೋಕಲ್ ಅವ್ರೇನ್ರಿ? ಇಲ್ಲೇ ಲೋಕಲ್ ನಾವ್ನಾರ. ಹೌದ್ರಿ. ಏನಂತಾನ್ರಿ ಆ ಮನುಷ್ಯ? ಇದನ್ನ ಮಾಡುವ ಇದನ್ನ ಈಗ ಬಿಲ್ ಆಗಿಲ್ಲ, ಬಿಲ್ ಆಗಿನ ಮಾಡ್ತೀವಿ. ಯಾಕಂದ್ರ ಬಿಲ್ ಆಗಿನ ನಾವು ಮಾಡ್ತೀವಿ. ಸಾರ್ವಜನಿಕರಿಗೆ ಅನುಕೂಲ ಆಗ್ಲಿ ಅಂತೇಳಿ ಇದೊಂದು ದೊಡ್ಡ ಪ್ರಾಜೆಕ್ಟ್. ಪ್ರಧಾನ ಮಂತ್ರಿ ಯೋಜನೆಲಿಂದ ಇದೊಂದು ದೊಡ್ಡ ಪ್ರಾಜೆಕ್ಟ್ ಅಲ್ಲ. ಹಾಗಾಗಿ ತಲುಪಬೇಕಾಗಿರುವಂಥ ಯೋಜನೆ ಸರಿಯಾದ ರೀತಿ ಒಳಗೆ ಜನರಿಗೆ ತಲುಪ್ತಿಲ್ಲ ಅನ್ನೋದು ನಮ್ಮ ರಾಷ್ಟ್ರ ಕ್ರಾಂತಿಗೆ ಒಂದು ಇಂಟಿಮೇಷನ್ ಬಂತು. ಹಾಗಾಗಿ ಭೇಟಿ ಕೊಡೋಣ ಈ ಗ್ರಾಮಕ್ಕೆ ಅಂತ ಬಂದ್ವಿ. ಬಂದಿದ್ದು ಚಲೋ ಆಯ್ತು. ತಮ್ಮ ಹೆಸರು ರೀ? ನಿಂಗಪ್ಪ ಗುಡಿಸಾಗ್ರಿ. ಹೌದ್ರಿ, ಸರಿ, ಓಕೆ. ನಿನಗೆ ಅದ್ರೊಳಗ ವರ್ಕ್ ಏನೇನಾಗೈತ್ರಿ? ಹ್ಞೂನ್ರಿ. ನೀರು ನಳ ನಿಂದ್ರಿಸಿರತ್ತ, ಕಾಂಕ್ರೀಟ್ ಆಗಿಲ್ಲ, ಏನಿಲ್ಲ, ಸಪ್ಲೈ ಇಲ್ಲ. ಬಂದ್ ಅಲ್ಲಿ ನೋಡ್ಕೊರಿ. ಈಗ ನೀರು ಬರತೈತ್ರಿ ಈಗ? ಅದೆಲ್ಲ ನಳಕ್ಕೆ ಜೋಡಿಸಿ ಮತ್ತೆ ನೀರ್ ಹೆಂಗ್ ಬರತ್ರಿ ಈಗ? ಈಗ ನಿಮ್ ಮನಿಗೆ ಒಂದೊಂದ್ ನಳ ಕೊಟ್ರ ಹೆಂಗ? ಅವ್ರು ನಳ ಕೊಟ್ಟು ಅದನ್ನೆಲ್ಲ ಫುಲ್ ಇದನ್ ಮಾಡ್ಯಾರ ಸಿಮೆಂಟ್ ಗಿಮೆಂಟ್ ಎಲ್ಲ? ಅದೇನು ಕಂಪ್ಲೀಟ್ ಆಗಿಲ್ರಿ? ಈಗ ಬಿಲ್ ಮನಿಗ್ ಬಂದ್ ಹೇಳ್ಯಾರು ಏನ ನಿಮ್ಮ ಹೆಸರ್ಲೆ? ಎಷ್ಟು ಬಂದೈತಿ ಬಿಲ್ ಈಗ ರೀ? ಒಂದೊಂದ್ ಮನಿಗೆ ರೀ? ಬಿಲ್ ಸ್ಟಾರ್ಟ್ ಅದ. ಏನ್ ಮಾಡ್ತೀರಿ? ಬಿಲ್ ಚಲೋ ಅದ. JJM ಇಂದ ನಳ ಅದ್ರ ಬಿಲ್ ಚಲೋ ಅದ. ಮತ್ತೆ ಇನ್ನೂ ಪೂರ್ತಿ ಕೆಲಸ ಪೂರ್ಣಗೊಂಡಿಲ್ಲ. ನೀರಿಂದ ಏನು ಪ್ರಾಬ್ಲಮ್ ಇಲ್ರಿ. ಅವ್ರ ಊರಾಗ ನೀರ್ ಸರಿನ ಬರ್ತದೆ. ಕೆಲಸ ಫೈನಲ್ ಆಗಿಲ್ಲ ಅಂತ ಅನ್ನೋದು ಓಕೆ. ಏನ ಕಾಂಕ್ರೀಟ್ ಹಾಕಿಲ್ಲ, ಅವನು ಇದು ರೀ. ಸಂಪೂರ್ಣ ಕೆಲಸ ಪೂರ್ಣಗೊಳ್ಳೋ ಮಟ್ಟ ಬಿಲ್ ಕೇಳುವಂಗಿಲ್ಲ ನೀವು. ಈಗ ನಾವು ಅವ್ರ ಮನಿಗೆ ನೀರ್ ಅಂಕಲ್ ಕೊಡಕತ್ತೇವೆ. ಕರಿಯಪ್ಪ, ಯಾವ ಊರಿ ಅಜ್ಜರ್ ನೀವು? ದಾಟ್ನಾಳ್ರಿ. ಈಗ ನಿಮ್ ಸಮಸ್ಯೆ ಏನ್ರಿ ಅಜ್ಜರ? ನಿಮ್ದು ಬಿಲ್ ಕಟ್ಟಿಸ್ಕೊಂಡ್ರಿ. ಹ್ಞೂನ್ರಿ. 1500 ಬಂದೈತಿ 2 ವರ್ಷದ ಅಂತಂದ್ರಿ. ಹ್ಞೂನ್ರಿ. ಕಟ್ಟಿಸ್ವರಿ ಅಂತ ಕೊಟ್ಟಿರಿ. ಯಾವ ಆಧಾರದ ಮ್ಯಾಗ ಕಟ್ಟಿರಿ? ಏನ್ ಬಿಲ್ ಕೊಟ್ಟರು ಅವರು? ಬಿಲ್ ಕೊಟ್ಟಾರ. ಹ್ಞೂನ್ರಿ. ಒಂದು ಇದ್ರ ಕಂಪ್ಯೂಟರ್ ಮಾಡಿದ್ರಿ, ಬಿಲ್ ತೆಗೆದುಕೊಟ್ರಿ. ಬಿಲ್ ಕೊಟ್ಟರು. ಕಾಂಕ್ರೀಟ್ ಸಂಪೂರ್ಣವಾಗಿ ಸರಿ ಮಾಡ್ಯಾರ್ರಿ? ಏನಿಲ್ಲ, ಸರಿ ಮಾಡ್ರಿ. ಮೀಟರ್ ಹಚ್ಚಾರನ್ರಿ? ಮೀಟರ್ ಇಲ್ರಿ. ಬಾಕ್ಸ್ ಹಚ್ಚಾರ? ಬಾಕ್ಸ್ ಇಲ್ರಿ. ಬಾಕ್ಸ್ ಇಲ್ಲ, ಏನು ಇಲ್ಲ. ನೀರ್ ಬರ್ತೈತೆ? ನಾಳ ಬರ್ತಾವ್ರಿ. ವಾಲ್ ಒಂದೈತಿ, ವಾಲ್ ಪೈಪ್ ಬಿಟ್ರೆ ಅದೇನಿಲ್ಲ. ನೀರ್ ಬರ್ತಾವಲ್ರಿ? ಬರ್ತಾವ್ರಿ. ಎಷ್ಟ್ ದಿನ ಆಯ್ತ್ರಿ ತಾವು ಕಟ್ಟಿ? ಈಗ ಒಂದು ತಿಂಗಳ ನೋಡ್ರಿ. ಎಷ್ಟು ಕಟ್ಟಿರಿ? 1500 ಕಟ್ಟಾರ. 1500 ಕಟ್ಟಿರಿ.
ಸರಿ, ಯಾರು ಕೇಳಕ್ ಬಂದಿದ್ರು ನಿಮ್ಗೆ ಬಿಲ್? ಇವರೇ ಸಿಪಾಯಿಯವರು ಅವರು ಅಷ್ಟು ಬಂದಿದ್ರು. ಪಂಚಾಯತಿ ಹೇಳ್ಯಾರಿ ಅವ್ರು ಬಂದಾರ್ರಿ ಕಾರ್ ಈಗ ಒಬ್ರು ಕಾಂಟ್ರಾಕ್ಟ್ ಕೆಲಸ ಮಾಡ್ತಾರೆ, ಅವ್ರು ಕಂಪ್ಲೀಟ್ ಮಾಡಿದ್ಮೇಲೆ ನೀವು ನಿಮ್ದು ವಸೂಲು ಮಾಡಕ್ಕೆ ನಿಮ್ಗೆ ಒಂದು ಎಲಿಜಿಬಿಲಿಟಿ ಬರ್ತಲ್ಲ. ಹೌದು ಕರೆಕ್ಟ್ ಕರೆಕ್ಟ್. ಹೌದು ಸರ್. ಮತ್ತೆ ಈಗ ಅವ್ರು ಅರ್ಧ ಮಾಡಿದ್ರೆ ನೀವು ಹೆಂಗ್ ವಸೂಲು ಮಾಡಕ್ ಬರ್ತೀರಿ? ಹಂಗ ಮಾತು ಕೇಳ್ತೀನಿ ನಾನು. ಈಗ ನೀವು ಹರ್ಗರ್ ಜಲ್ ಅಂತ ಮಾಡ್ತಿರ್ತೀವಿ, ಮನೆ ಮನೆಗೆ ನಳ. ಮನೆ ಮನೆಗೆ ನಳ ಹೋದಾಗ ಎಲ್ಲರಿಗೂ ನಳ ಬಂದಾವು ಅಂತ ಅಂದಿಂದಾಗ ಅದನ್ನ ತಗೊಳಕ್ ಪ್ರಾವಧಾನ ಐತಿ. ಇನ್ನು ಕೆಲವೊಬ್ರು ನಳನೂ ಬಂದಿಲ್ಲ, ನೀರ್ನು ಬಂದಿಲ್ಲ ಇಲ್ಲಿ. ಇನ್ನೂ ಕೊಟ್ಟಿಲ್ಲ. ಅದು ಕಂಪ್ಲೀಟ್ ಆದ್ಮೇಲೆ ನೀವು ಅವ್ರಿಗೆ ನಾವು ವಸೂಲಿ ಮಾಡ್ತೀವಿ. ಕೆಲಸ ಕಂಪ್ಲೀಟ್ ಆಗೈತೆ. ನಾನು ಆ ಏಳನೇ ಮಾತಾಡೇನ್ರಿ ಅವ್ರಿಗೆ. ಇಲ್ರಿ, ಮೌಖಿಕವಾಗಿ ಮಾಡಿ. ರೀ, ಒಬ್ಬ ಅಧಿಕಾರಿಯಾಗಿ ಯಾವ ರೀತಿ ಮಾತಾಡ್ತೀರಿ ನೀವು? ಅಲ್ಲ, ಒಬ್ರು ಅಧಿಕಾರಿಗಳು ಮಾತಾಡೋ ಮಾತನೇ ಇದು. ನಿಮ್ಮ ಅಭಿಪ್ರಾಯ ಯಾಕೆ ಮಾಡ್ಲಿಲ್ಲ ಅಂತ ಅಲ್ಲ, ಜನಸಾಮಾನ್ಯರು ಮಾತಾಡ್ಬೇಕು ನಿಮ್ಗೆ. ಪ್ರೋಸೆಸ್ ಕಂಪ್ಲೀಟ್ ಮಾಡ್ರಿ ಅಂತೇಳಿ ಯಾಕೆ ಮಾಡಬಾರ್ದು ನೀವು ಅಂತ ಕೇಳತ್ತೀನಿ ನಾನು. ನಮ್ಗೆ ನಾನು ಏನ್ ಹೇಳ್ತೇನ್ರಿ, ಇನ್ನೂ ಅವ್ರ ಕೆಲಸ ಕಂಪ್ಲೀಟ್ ಇಲ್ಲ, ಇನ್ನೂ ಚಲೋ ಇದೆ. ಇನ್ನು ಕೆಲವೊಬ್ರು ನಳನೂ ಬಂದಿಲ್ಲ, ನೀರ್ನು ಬಂದಿಲ್ಲ ಇಲ್ಲಿ. ಇನ್ನೂ ಕೊಟ್ಟಿಲ್ಲ. ಅದು ಕಂಪ್ಲೀಟ್ ಆದ್ಮೇಲೆ ನೀವು ಅವ್ರಿಗೆ ನಾವು ವಸೂಲಿ ಮಾಡ್ತೀವಿ. ಕೆಲಸ ಕಂಪ್ಲೀಟ್ ಆಗೈತೆ. ನಾನು ಆ ಏಳನೇ ಮಾತಾಡೇನ್ರಿ ಅವ್ರಿಗೆ. ಇಲ್ರಿ, ಮೌಖಿಕವಾಗಿ ಮಾಡಿ. ರೀ, ಒಬ್ಬ ಅಧಿಕಾರಿಯಾಗಿ ಯಾವ ರೀತಿ ಮಾತಾಡ್ತೀರಿ ನೀವು? ಅಲ್ಲ, ಒಬ್ರು ಅಧಿಕಾರಿಗಳು ಮಾತಾಡೋ ಮಾತನೇ ಇದು. ನಿಮ್ಮ ಅಭಿಪ್ರಾಯ ಯಾಕೆ ಮಾಡ್ಲಿಲ್ಲ ಅಂತ ಅಲ್ಲ, ಜನಸಾಮಾನ್ಯರು ಮಾತಾಡ್ಬೇಕು ನಿಮ್ಗೆ. ಪ್ರೋಸೆಸ್ ಕಂಪ್ಲೀಟ್ ಮಾಡ್ರಿ ಅಂತೇಳಿ ಯಾಕೆ ಮಾಡಬಾರ್ದು ನೀವು ಅಂತ ಕೇಳತ್ತೀನಿ ನಾನು. ನಮ್ಗೆ ನಾನು ಏನ್ ಹೇಳ್ತೇನ್ರಿ, ಇನ್ನೂ ಅವ್ರ ಕೆಲಸ ಕಂಪ್ಲೀಟ್ ಇಲ್ಲ, ಇನ್ನೂ ಚಲೋ ಇದೆ. ನಮ್ಮ ಮೇಲಾಧಿಕಾರಿಗಳ ತಗೊಂಡಂತ ಒಂದು ಸಭೆಯೊಳಗ ಈ ವಿಷಯನ ನಾನು ಅವ್ರ ಗಮನಕ್ಕೆ ತಂದೇನ್ರಿ. ಗ್ರಾಮ ನೀವು ನೋಡ್ಬೇಕಂತ ಯಾಕಂತಂದ್ರೆ ಮಾತ್ರ ಬಿಲ್ ಕಟ್ಟಬೇಡ ಅಂತ ಹೇಳ್ತೀನಿ. ಮತ್ತ ಜನರು ಎಲ್ಲರೂ ಮೀಟಿಂಗ್ ಕರೆದು ನೀವೆಲ್ಲರೂ ಕೂಡ್ಕೊಂಡು ಪ್ರಯೋಜನ ಐತೇನ್ರಿ? ನೀವು ಫೈನಲ್ ಮಾಡಲಾರ ಕಾಮಗಾರಿ ಒಳ್ಳೆ ಆ ಕಾಮಗಾರಿ ವಿಚಾರವಾಗಿ ಮತ್ತೆ ನೀವು ಕರೆಂಟ್ ಬಿಲ್ ಯಾವ್ದು ತೆಗಿಯಾಕತ್ತೀರಲ್ಲ, ಅದು ಪ್ರಯೋಜನ ಐತೇನ್ರಿ ಫೈನಲ್ ಮಾಡಲಾರ? ಅಲ್ಲ, ನಳದ ಬಿಲ್ ನಾವು ಯಾಕೆ ಕೇಳತ್ತೀನ್ರಿ. ಅದೇ ನೀರು ಹೋಗಿದ್ದ ಬಿಲ್ ಕೇಳಾಕತ್ತೀರ, ಅದನ್ನ ನೀವು ಫೈನಲ್ ಮಾಡಲಾರ್ದ ಅವ್ರ ಕಡೆಲಿಂದ ಬಿಲ್ ತೆಗಿ ಪ್ರಯೋಜನ ಐತೆ ಅಂತ ಕೇಳ. ಅಲ್ಲ, ನಳದ ಆನ್ಸರ್ ಮಾತಾಡ್ತೀನಿ. ಎಲ್ಲಿ ಮಾತಾಡ್ಬೇಕು ಅಲ್ಲಿ ಮಾತಾಡ್ತೀನಿ. ನಂಗೆ ಅದು ಬೇಕಾಗಿಲ್ಲ. ನೀವು ಒಂದು ನನಗೆ ಆನ್ಸರ್ ಬೇಕು, ಪ್ರಯೋಜನ ಐತಿ ಇಲ್ಲ. ಅಲ್ರಿ, ದಾಟ್ನಾ ಗ್ರಾಮದೊಳಗೆ ನೀವು ಬಂದು ನಿಂತೀರಂದ್ರ ಒಬ್ಬರು ಜನರು ನಿಮ್ ಪರವಾಗಿ ಮಾತಾಡೋರಿಲ್ಲ. ಎಲ್ಲರೂ ಕೆಲಸ ಆಗೇ ಇಲ್ಲ ಅನ್ನೋರಾಗಾರ ಮತ್ ಬಿಲ್ ಮಾಡೋದು. ಅಲ್ಲಲ್ಲ, ಕೆಲಸ ಆಗೈತಿ, ನೀರು ಬರಾಕತ್ತೈತಿ ಅಂತ ಯಾರು ಮಾತಾಡಕತ್ತಿಲ್ಲ. ಕೆಲಸ ಪೂರ್ಣ ಬಿಲ್ ತಗೊಳ್ಳಿಕ್ಕೆ ಪ್ರಯೋಜನ ಐತಿ ಅನ್ಲಿಕ್ಕತ್ತಾರ PDO ಸಾಹೇಬ್ರು. JGM ಕಾಮಗಾರಿ ಸಂಪೂರ್ಣಗೊಂಡಿಲ್ಲ ಅಂತೇಳಿ ಇವರು ಫೈನಲ್ಗೆ ರಿಪೋರ್ಟ್ ಮಾಡಿಲ್ಲ ಅಂದ್ರೂ ಕೂಡ ಅಲ್ಲಿ ಪೆಂಡಿಂಗ್ ಐತಿ, ಇಲ್ಲಿ ಪೆಂಡಿಂಗ್ ಐತಿ. ಅದಾದ ನಂತರ ಸಾರ್ವಜನಿಕರ ಕಡೆ ಅಂದ್ರೆ ನಾಳೆ ಬಿಲ್ ಕೊಡ ಅಂತೇಳಿ ಪ್ರೆಷರ್ ಹಾಕಾಕತ್ತಾರೆ. ಇದನ್ನೊಂದು ರೆಕಾರ್ಡಿಂಗ್ ಇತ್ತು, ನಾ ಮಾತಾಡೋದು. ಅವ್ರ ಅಣ್ಣರ ಜೊತೆ ಮಾತಾಡೇನ್ರಿ ನಾನು. HG ಕರೆಕ್ಟ್ನವ್ರು ಅಂತ ಹೇಳ್ರಿ, ಗ್ರಾಮ ಪಂಚಾಯತ್ ನಲವಡಿ, ಸಾರಿ ನಾಯ್ಕನೂರು. ಅಲ್ಲ, ಈಗ ನೀರು ಪೈಪ್ಲೈನ್ ಅದಲ್ರಿ, ಅದ ವರ್ಕ್ ಮಾಡಿದ್ದು ಅದ್ರೊಳಗೆ ಲೈಟಿನ ಬಿಲ್ ಕೇಳಾಕತ್ತೀರಿ. ಈಗ ಲೈಟಿನ ಬಿಲ್ ಅಲ್ರಿ, ಮನೆಗೆ ಕೊಡ್ತಕ್ಕಂಥ ನೀರಿನ ಬಿಲ್. ಅಲ್ಲ, JGM ಕೆಲಸನ JGM ಇಂದ ಅದು ಪೂರ್ತಿನ ಆಗಿಲ್ಲ. ಮತ್ತೆ ಅವ್ರಿಗೆ ಹೆಂಗ ಗ್ರಾಮಸ್ಥರಿಗೆ ಬಂದ್ ಬಿಲ್ ಹೆಂಗ್ ಕೇಳ್ತಾರ್ರಿ ಅವ್ರು? ಅಲ್ಲ, ಗ್ರಾಮ ತುಂಬುದಲ್ಲ, ಅವ್ರು ಹೆಂಗ್ ಕೇಳ್ತೀರ ಅಂತ ಇವ್ರು ಕೇಳ್ತಾರೆ. ಫೈನಲ್ ಮಾಡಿಲ್ಲ, ಇನ್ನ ಕೆಲಸನ ಪೂರ್ತಿ ಆಗಿಲ್ಲ ಅದ. ಅವ್ರು ಅದನ್ನ ಹೇಳ್ತಾರೆ. ಈಗ ಅವ್ರು ಬಿಲ್ಲಿಗೆ ಪರ್ಮಿಷನ್ ಕೊಟ್ಟಿಲ್ಲ. ಕೆಲಸ ಕರೆಕ್ಟ್ ಅಲ್ಲ, ಬಿಲ್ ಹೆಂಗ್ ಕೇಳತ್ತೀರ ಅಂತ ಅವ್ರು ಕೇಳತ್ತೀರಿ. ಈಗ JGM ಫೈನಲ್ ಬಿಲ್ಲಿಗೆ ಪರ್ಮಿಷನ್ ಕೊಟ್ಟಿಲ್ಲ ಅಂತ ಹೇಳಿ ಅವ್ರು ಬೆಳಗ್ಗೆ
ಕೊಟ್ಟಿಲ್ಲ ಅಂತೀರಿ, ಮತ್ತೆ ಅಪ್ರೂವ್ ಕೊಟ್ಟಿಲ್ಲ ಅಂತಂದ್ರೆ ಮತ್ತೆ ಅಲ್ಲ ನಳದ ಬಿಲ್ ಯಾಕೆ ಅಲ್ರಿ ತಮಗೆ ಯಾರು ಬಿಲ್ ಕೇಳಿದ್ರಿ? ಸಿಪಾಯಿ